ಒಬ್ಬ ಶ್ರೇಷ್ಠ ಮಹಾಕವಿ ಲಕ್ಷಣ ಅಂದರೆ ಅವನು ಎಂಥ ದೊಡ್ಡ ಕಾವ್ಯವನ್ನು ಬರೆದರೂ ಕೂಡ, ದೊಡ್ಡ ಕಥೆಯನ್ನು ಹೇಳಿದರೂ ಕೂಡ ಸಣ್ಣ ಸಣ್ಣ ಸಂಗತಿಗಳನ್ನು ಮರೆಯೋದಿಲ್ಲ ಅನ್ನೋದು. ಆ ಘಟನೆಗಳ ಮೂಲಕ ಸಮಾಜಕ್ಕೊಂದು ಪಾಠ ನೀಡುವಂಥ ಅವಕಾಶವನ್ನು ಮಹಾಕವಿ ತಪ್ಪಿಸ್ಕೊಳ್ಳೋದಿಲ್ಲ. ಮಹರ್ಷಿ ವಾಲ್ಮೀಕಿಗಳು ರಾಮಾಯಣದಂಥ ಬೃಹತ್ ಕಾವ್ಯವನ್ನು ಬರೆಯುವಾಗ ಒಂದೊಂದು ಸಣ್ಣ ಸಣ್ಣ ಚಿತ್ರಶಿಲ್ಪಗಳನ್ನು ರಚಿಸಿ ನಮ್ಮ ಕಣ್ಣು ಮುಂದೆ ಮಾದರಿಯಾಗಿಡ್ತಾರೆ. ಅಂಥದ್ದೊಂದು ಸನ್ನಿವೇಶ ನಾಯಿ ರಾಮಚಂದ್ರನ ಬಳಿಗೆ ದೂರ ತರುವಂಥ ಪ್ರಸಂಗ. ಇದು ನಾನು ಕಟ್ಟಿ ಹೇಳೋದಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ 2 ಅಧ್ಯಾಯಗಳಲ್ಲೇ ಬಂದಂಥದ್ದು ಕಥೆ ಇದು. ಶ್ರೀರಾಮಚಂದ್ರ 14 ವರ್ಷದ ವನವಾಸ ಪೂರೈಸಿ ರಾವಣನನ್ನು ಕೊಂದು ಸೀತಾದೇವಿ ಸಮೇತವಾಗಿ ಅಯೋಧ್ಯೆಗೆ ಬಂದು ಭರತ ತನಗಾಗಿಟ್ಟಿದ್ದಂಥ ರಾಜ್ಯವನ್ನು ವಹಿಸಿಕೊಂಡು ಭರತನನ್ನು ಯುವರಾಜನನ್ನಾಗಿ ಮಾಡಿದ್ದಾನೆ. ಲಕ್ಷ್ಮಣನಿಗೆ ಪ್ರಜೆಗಳ ಬಯಕೆಯನ್ನು ಗಮನಿಸಿ ಅದನ್ನು ಪರಿಹಾರ ಮಾಡುವಂಥ ಜವಾಬ್ದಾರಿ ಅವನಿಗೆ ಕೊಟ್ಟಿದ್ದಾನೆ. ಲಕ್ಷ್ಮಣ ಎಷ್ಟು ಜಾಗರೂಕವಾಗಿ ಕೆಲಸ ಮಾಡಿದ್ದ ಅಂದರೆ ಯಾರಿಗೂ ಯಾವುದೂ ಕೊರತೆ ಕಂಡಿರಲಿಲ್ಲ. ರಾಮ ರಾಜ್ಯ ಆಗೋದಕ್ಕೆ ಲಕ್ಷ್ಮಣನ ಕಾಣಿಕೆ ಬಹಳ ದೊಡ್ಡದು. ಒಂದು ದಿನ ಒಂದು ನಾಯಿ ಬಂತಂತೆ. ಅರಮನೆ ಮುಂದೆ ನಿಂತು ತನ್ನ ಮುಂದಿನ 2 ಕಾಲನ್ನು ಎತ್ತಿ ಹೋ ಅಂತ ಗೋಳಿಡೋಕೆ ಶುರು ಮಾಡಿತು. ಲಕ್ಷ್ಮಣ ಬಂದ. ಏನಪ್ಪ ತೊಂದರೆ ನಿಂದು ಅಂತ ನಾಯಿ ಕೇಳಿದ. ಆ ನಾಯಿ ಏನು ಹೇಳ್ತು ಗೊತ್ತಾ? ನನ್ನ ಗೋಳನ್ನು ರಾಮಚಂದ್ರನಿಗೆ ಮಾತ್ರ ಹೇಳ್ತೀನಿ, ಯಾರಿಗೂ ಹೇಳಲ್ಲ ಅಂತ. ಅಲ್ಲ ನಿನಗೆ ಯಾರು ಭಯ? ನನಗೆ ಹೇಳು, ನಾ ಪರಿಹಾರ ಮಾಡ್ತೀನಿ ಅಂತ ಲಕ್ಷ್ಮಣ ಹೇಳಿದ್ರು. ನಾಯಿ ಕೇಳಲಿಲ್ಲ. ಸುದ್ದಿ ರಾಮಚಂದ್ರನ ಮುಡ್ತು. ಬರಲಿ ಪರವಾಗಿಲ್ಲ, ರಾಜಭವನ ಕರ್ಕೊಂಬನ್ನಿ ರಾಜ್ಯಸಭೆಯೊಳಗೆ ಅಂದ. ನಾಯಿ ರಾಜ್ಯಸಭೆಯನ್ನು ಪ್ರವೇಶ ಮಾಡಿ ರಾಮಚಂದ್ರ ಸೀತಾದೇವಿಯರು ನಮಸ್ಕಾರ ಮಾಡಿ ನಿಂತ್ಕೊಳ್ತು. ಅದು ಸಂಸ್ಕಾರಯುತವಾದಂಥ ನಾಯಿ ಅದು. ಏನೇನು ತೊಂದರೆ ಏನಪ್ಪ ಹೇಳು, ನಿರ್ಭಯವಾಗಿ ಹೇಳು ಅಂತ ರಾಮಚಂದ್ರ ಕೇಳಿದ. ನಾಯಿ ತೊಂದರೆ ಹೇಳ್ಕೊಳ್ತು. ಗಮನಿಸಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಇದು. ಶ್ರೀರಾಮಚಂದ್ರ, ನೀನು ಪರಮ ದಯಾಳುಪ್ಪ, ಸದಾ ನ್ಯಾಯಪರನಾಗಿದ್ದವನು. ನಾನು ಹೇಳೋದನ್ನು ಯಾವುದೋ ಎಕ್ಕಶ್ಚಿತ್ ನಾಯಿ ಹೊರಲಾಟ ಅಂತ ತಿರಸ್ಕಾರ ಮಾಡಬೇಡ. ನಾನು ಯಾವುದೂ ತಪ್ಪು ಮಾಡಿರಲಿಲ್ಲ. ದೇವಸ್ಥಾನದ ಮುಂದೆ ಮಲಗಿದ್ದೆ. ಈ ಸರ್ವಸಿದ್ಧ ಅನ್ನೋ ಸನ್ಯಾಸಿ ಇದ್ದಾನಲ್ಲ, ನನ್ನನ್ನು ಕೋಲ್ನಿಂದ ಸಾಕಷ್ಟು ಬಾರಿ ಹೊಡೆದ. ಯಾಕೆ ಗೊತ್ತಿಲ್ಲ. ನಿನ್ನ ರಾಜ್ಯದಲ್ಲಿ ನಿರಪರಾಧಿಗೆ ಅನ್ಯಾಯ ಆಗಬಾರ್ದಲ್ವಾ, ದಯವಿಟ್ಟು ನನ್ನ ನ್ಯಾಯ ಕೊಡು ಅಂತ ಕೇಳಿದ. ಆ ಶ್ರೀರಾಮಚಂದ್ರ ಸನ್ಯಾಸಿಯನ್ನು ಕರೆಸಿದ, ವಿಚಾರ ಮಾಡಿದ, ಒಪ್ಕೊಂಡ ನನ್ನ ತಪ್ಪಾಗಿದೆ ಅಂತ. ಈತನಿಗೆ ಯಾವ ಶಿಕ್ಷೆ ನೀಡಿದರೆ ಸರಿ? ರಾಮಚಂದ್ರ ನಕ್ಕು ನಾಯಿನೇ ಕೇಳಿದ, ನಿನಗೆಲ್ಲಪ್ಪ ಅನ್ಯಾಯ ಆದದ್ದು, ನೀನೇ ಹೇಳು, ಯಾವ ಶಿಕ್ಷೆ ಕೊಟ್ಟರೆ ಸರಿ ಆಗ್ತದೆ ಅಂತ. ಆ ನಾಯಿ ಹೇಳ್ತಂತೆ, ಭಾಳ ಚೆನ್ನಾಗಿದೆ ಇದು. ಪ್ರಜಾವತ್ಸಲ, ನನಗೊಂದು ಪ್ರಾರ್ಥನೆ ಇದೆ. ಈತನಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂದರೆ ಇವನನ್ನು ಕಾಲಂಜರಗಿರಿ ಅಂತ ಇದೆ ಹತ್ತಿರದಲ್ಲಿ, ದೊಡ್ಡ ದೇವಸ್ಥಾನ ಇದೆ, ಅದರ ಧರ್ಮಾಧಿಕಾರಿಯನ್ನಾಗಿ ನೇಮಿಸಬೇಕು ಅಂತ. ರಾಮಚಂದ್ರರ ಮಂತ್ರಿಗಳಿಗೆ ಸಭಾಸದರ ಆಶ್ಚರ್ಯ ಆಯಿತು. ತಪ್ಪು ಮಾಡಿದವನು ಶಿಕ್ಷೆ ಕೊಡೋದಂದ್ರೇನು? ಧರ್ಮಾಧಿಕಾರಿ ಸ್ಥಾನ ಕೊಡಬೇಕಾ ಅವನಿಗೆ? ಸನ್ಮಾನ ಅಲ್ವೇ ಅದು? ಆದ ರಾಮಚಂದ್ರ ಆ ಸನ್ಯಾಸಿಗೆ ಆ ಹುದ್ದೆಯನ್ನು ನೀಡಿ ಆನೆ ಮೇಲೆ ಕೂಡಿಸಿ ಮರ್ಯಾದೆಯಿಂದ ಕಳಿಸಿದ. ಸಭಾಸದರ ಕುತೂಹಲ ತಣಿಸೋದಕ್ಕೆ ರಾಮಚಂದ್ರ ನಾಯಿನೇ ಕೇಳಿದ, ಅಲ್ಲಪ್ಪ ನಿನಗೆ ಹೊಡೆದಂಥ ಮನುಷ್ಯನ ಧರ್ಮಾಧಿಕಾರಿ ಮಾಡಿಬಿಟ್ಟೆ ಅಲ್ಲ, ಯಾಕೆ ಅಂತ. ಆ ನಾಯಿ ಹೇಳ್ತು, ರಾಜ, ನಾನು ಹಿಂದಿನ ಜನ್ಮದಲ್ಲಿ ನಾನೇ ಧರ್ಮಾಧಿಕಾರಿ ಆಗಿದ್ದೆ, ಅದರ ಪರಿಣಾಮದಿಂದ ನಾಯಿ ಜನ್ಮ ಬಂದಿದೆ ಅಂತ. ಯಾಕೆ ಅದು ಅಂತ. ಆ ನಾಯಿ ಹೇಳ್ತು, ನನಗೆ ಅಧಿಕಾರ ಬಂತು ಅಂತ ಮದ ಬಂದು ಅದನ್ನು ಆಯುಧ ಅಂತ ಭ್ರಮ ಮಾಡಿಕೊಂಡು ದರ್ಪದಲ್ಲಿ ನಡ್ಕೊಂಡೆ, ಬಹಳ ಜನ ತೊಂದರೆ ಕೊಟ್ಟೆ ನಾನು, ಆದ್ದರಿಂದ ಈ ಜನ್ಮದಲ್ಲಿ ನಾಯಿ ಆಗಿದ್ದೇನೆ. ಇವು ನನಗೆ ಹೊಡೆದಿದ್ದಾನಲ್ಲ, ಇವನು ಧರ್ಮಾಧಿಕಾರಿಯಾಗಿ ಹೋಗಲಿ, ದರ್ಪ ಬರ್ತದೆ, ಮುಂದಿನ ಜನ್ಮದಲ್ಲಿ ಅವನು ನಾಯಿಯಾಗಿ ಬರ್ತಾನೆ ಅಂತ. ಎಷ್ಟು ಸಾಂಕೇತಿಕವಾಗಿದೆಯಲ್ಲ ಇದು. ನಮ್ಮಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದವರು, ಅಧಿಕಾರ ಸದಾ ಇದ್ದೇ ಇರ್ತದೆ ಅಂತ ಭ್ರಮೆಯಲ್ಲಿದ್ದವರು ಈ ಪ್ರಸಂಗವನ್ನು ಎಷ್ಟು ನೆನೆಸ್ಕೊಂಡ್ರೆ ಅಷ್ಟು ಅವ್ರ ಆರೋಗ್ಯಕ್ಕೆ ಒಳ್ಳೆಯದು ಅಂತ.